ಕಲ್ಯಾಣ ಕರ್ನಾಟಕ ನಾಡಿನ ಜನತೆಗೆ ಸಂಸ್ಕಾರದ ಬೆಳಕು ವತಿಯಿಂದ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಇವತ್ತಿನ ಸಂದೇಶ ಏನಪ್ಪ ಅಂದರೆ, ನಿನ್ನೆ 6/3/2026 ಶೆಟ್ಟಿ ಟಾಕೀಸ್, ಕಲಬುರಗಿ ಜಿಲ್ಲೆ ಶೆಟ್ಟಿ ಟಾಕೀಸ್ನಲ್ಲಿ ಬಿಡುಗಡೆಗೊಂಡಿರುವ ನೀಲಿ ಚಲನಚಿತ್ರವು ಅದ್ಭುತವಾಗಿ ಮೂಡಿಬಂದಿದೆ. ಈ ಚಲನಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು, ಚಿತ್ರದಲ್ಲಿ ಪಾತ್ರ ವಹಿಸಿದ ಎಲ್ಲ ಕಲಾ ತಂಡದವರಿಗೂ ನನ್ನ ವತಿಯಿಂದ, ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಹಾರ್ದಿಕ ಸ್ವಾಗತ ಮತ್ತು ಶುಭಾಶಯಗಳನ್ನು ಕೋರುತ್ತಾ, ಈ ಚಿತ್ರವು ಅತ್ಯಂತ ಅದ್ಭುತವಾದ ಚಿತ್ರ, ವಿಶೇಷವಾದ ಚಿತ್ರ ಇದಾಗಿದೆ. ಈ ಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರವನ್ನು ನಿರ್ವಹಿಸಿದಂತಹ ಪ್ರೇಮ್ ಸಾಗರ್ ಅವರು ಪಾತ್ರ ಅದ್ಭುತವಾಗಿ ಅವರ ನಟನೆಯನ್ನು ಮಾಡಿದ್ದಾರೆ. ಈ ಚಿತ್ರದಲ್ಲಿ ಒಳ್ಳೆಯ ಹಾಡುಗಳಿವೆ, ಒಳ್ಳೆಯ ಸಂದೇಶ ಇದೆ. ಇದರ ಪಿಕ್ಚರ್ನಲ್ಲಿರುವ ಸಂದೇಶ ಏನಪ್ಪ ಅಂದರೆ, ಪಿಕ್ಚರ್ನಲ್ಲಿ ಒಬ್ಬ ವ್ಯಕ್ತಿ ಅವನು ಕೋಟ್ಯಾಧಿಪತಿಯಾಗಿರ್ತಾನೆ. ಅವನನ್ನು ಮದುವೆಯಾಗಲು ಒಬ್ಬ 18 ವರ್ಷದ ಬಾಲಕಿ ಯುವತಿ ಅವನನ್ನು ಮದುವೆಯಾಗಲು ಬರುತ್ತಾಳೆ. ಆಗ ಅವನು ವಿಚಾರ ಮಾಡುತ್ತಾನೆ, ಇಷ್ಟು ಸಣ್ಣ ವಯಸ್ಸಿನ ಬಾಲಕಿ ನನ್ನನ್ನು ವಿವಾಹವಾಗಲು ಬರುತ್ತಿದ್ದಾಳಲ್ಲ, ಏತಕ್ಕಾಗಿ ಅಂತ ಇವಳನ್ನು ಪರೀಕ್ಷೆ ಮಾಡಬೇಕಂತೇಳಿ ಅವನು ಏನು ಮಾಡುತ್ತಾನೆ, ಕುರುಡೊಂಥರ ಪಾತ್ರವನ್ನು ಮಾಡುತ್ತಾನೆ. ಮಾಡಿದಾಗ ಅವನ ಜೊತೆ ಅವನ ಆಸ್ತಿ ಮತ್ತು ಹಣ ನೋಡಿ ಬರುತ್ತಾರೆ ಹೊರತಾಗಿ ಅವನ ಪರಿಸ್ಥಿತಿಯನ್ನು ಯಾರೂ ಅರ್ಥ ಮಾಡುವುದಿಲ್ಲ. ಅವನಲ್ಲಿರುವಂಥ ಆಸ್ತಿಯನ್ನು ಹೊಡೆಯಬೇಕು, ಇವನು ಕುರುಡನಾಗಿದ್ದಾನೆ, ಇವನ ಆಸ್ತಿ ನಾವು ಲಪ್ಟಾಯಿಸಬೇಕು ಅಂಥೇಳಿ ಅವಳ ಹಿಂದೆ 4-5 ಜನ ಬೆನ್ನು ಬೀಳುತ್ತಾರೆ. ಬೆನ್ನು ಬಿದ್ದಾಗ ಅವರೆಲ್ಲರೂ ಆ ಮನೆ ಓನರ್ ಹಿಡಿದು ಆ ಮನೆಯಲ್ಲಿ ಇದ್ದಂತಹ ಎಲ್ಲರೂ ಕೂಡ ಅಲ್ಲಿ ಸತ್ತು ಹೋಗುತ್ತಾರೆ. ಸತ್ತು ಹೋದಾಗ ಅಲ್ಲಿ ಸ್ವಾಮಿ ಅಂತ, ಶೆಟ್ಟಿ ಸ್ವಾಮಿ ಅಂಥೇಳಿ ಅವನು ಕೂಡ ಆ ಮನೆಯಲ್ಲಿ ಬರುವ ಯುವತಿ ಮೇಲೆ ಕಣ್ಣು ಹಾಕಿರುತ್ತಾನೆ. ಅವನಿಗೆ ಹುಡುಗಿಯರ ಚಪಲ ಇರುತ್ತೆ. ಆದರೂ ಅವನು ಏನು ಮಾಡುತ್ತಾನೆ, ಯಾರೇ ಸಿಗಲಿ ಅವರನ್ನು ಅಪ್ಪಿಕೊಳ್ಳಬೇಕು ಅವರನ್ನು ಅಂತ ಹೇಳಿ ಅವನು ಪ್ರಯತ್ನ ಮಾಡುತ್ತಿರುತ್ತಾನೆ. ಆದರೆ ಅದೇ ಯುವತಿ ಮನಿ ಓನರ್ನನ್ನು ಮದುವೆಯಾಗಲು ಬಂದಿರೋಂಥ ಯುವತಿ ಆ ಸ್ವಾಮಿ ಹತ್ರ, ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೇನೆ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳಿದಾಗ ಅವಳು ಏನು ಮಾಡುತ್ತಾಳೆ, ನಾನು IAS ಅಧಿಕಾರಿಯಾಗಿದ್ದೇನೆ ಅಂತೇಳಿ ಅವಳು ಕೂಡ ಆ ನಟನೆಯಲ್ಲಿ ಪಾತ್ರ ತೋರಿಸುತ್ತಾಳೆ. ಅದೇ ನಟನಲ್ಲಿ ಪ್ರೇಮ್ ಸಾಗರ್ ಕೂಡ ಅವರು PSI ವೇಷದಲ್ಲಿ ಬರುತ್ತಾರೆ. ಅವರು ವೇಷದಲ್ಲಿ ಬಂದಾಗ ಆ ಮನೆಯಲ್ಲಿ ಎಲ್ಲರೂ ಮನಸ್ಸು ಏನಾಗುತ್ತದೆ, ಆ ಮನೆ ಓನರ್ ಯೋಗಕ್ಷೇಮದ ಕಡೆ ಅವರ ಲಕ್ಷ್ಯ ಇರುವುದಿಲ್ಲ. ಅವನ ಏನು ಆಸ್ತಿ ಇದೆ ಆ ಆಸ್ತಿಯನ್ನು ಹೊಡೆದುಕೊಳ್ಳಬೇಕು, ಅವನಿಗೆ ಸಾಯಿಸಬೇಕು ಅನ್ನುವ ಪ್ರಯತ್ನದಲ್ಲಿರುತ್ತಾರೆ. ಇದಕ್ಕಾಗಿ ಈ ನೀಲಿ ಚಿತ್ರದಲ್ಲಿ ಇನ್ನೂ ಹೆಚ್ಚು ವಿಷಯ ಇದೆ. ನಾವು ಆ ಫಿಲ್ಮನ್ನು ನೋಡ್ತಾ ಹೋದಾಗ ಅದರ ಬಗ್ಗೆ ನಮಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ನಾವು ನಮ್ಮದೇ ಗ್ರಾಮದವರಾದಂಥ, ಅಂದರೆ ಆಳಂದ ತಾಲೂಕ ತಡಕಲ್ ಗ್ರಾಮದವರಾದ ಸಮಾಜ ಸೇವಕರಾದ ಕಲ್ಯಾಣಿ ತುಕ್ಕಾಣೆ ಹಾಗೂ ಮಹಾನಂದ ತಾಯಿಯ ಸುಪುತ್ರ ಇವರು. ಈ ಪ್ರೇಮ್ ಸಾಗರ್ ತಡಕಲ್ ಗ್ರಾಮದಲ್ಲಿ ಜನಿಸಿ ಅವರು ಮೊರಾರ್ಜಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು, ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢ ವಿದ್ಯಾಭ್ಯಾಸ ಮುಗಿಸಿ ಬೀದರ್ನಲ್ಲಿ ಅವರು ಪದವಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಬೆಂಗಳೂರಿಗೆ ಹೋಗಿ ಅವರು ಉದ್ಯೋಗದಲ್ಲಿ ತೊಡಗಿ ಸಣ್ಣ ಪುಟ್ಟ ಕಿರುಚಿತ್ರ, ಧಾರಾವಾಹಿಗಳಲ್ಲಿ ಅಭಿನಯ ಪಾತ್ರಗಳನ್ನು ಮಾಡುತ್ತಾ ಇವತ್ತಿನ ಮಟ್ಟಿಗೆ ನೀಲಿ ಚಿತ್ರದಲ್ಲಿ ಒಬ್ಬ ನಾಯಕ ನಟನಾಗಿ
ಅವರು ಆ ಪಾತ್ರವನ್ನು ನಿರ್ವಹಿಸುವಂಥ ಮಟ್ಟಿಗೆ ಇವತ್ತು ಬೆಳೆದಿದ್ದಾರೆ. ಪ್ರಪ್ರಥಮವಾಗಿ ನೀಲಿ ಚಲನಚಿತ್ರವು ಕಲಬುರಗಿ ಜಿಲ್ಲೆ ಶೆಟ್ಟಿ ಟಾಕೀಸಿನಲ್ಲಿ 6 ಮಾರ್ಚ್ 2026ರಂದು ಅದ್ಧೂರಿಯಾಗಿ ಬಿಡುಗಡೆಗೊಂಡಿತ್ತು. ಈ ಚಿತ್ರವು 25 ವಾರಗಳವರೆಗೆ ಯಶಸ್ವಿಯಾಗಿ ನಡೆಯಲಿ ಅಂತ ಸಮಸ್ತ ನಾಡಿನ ಜನತೆಯ ಪರವಾಗಿ, ನನ್ನ ಸಂಸ್ಕಾರದ ಬೆಳಕು ವಾಹಿನಿ ಪರವಾಗಿ, ಪ್ರೇಮ್ ಸಾಗರ್ ಅವರ ಚಿತ್ರತಂಡದವರಿಗೆ ನನ್ನಿಂದ ಮತ್ತು ಸಮಸ್ತ ಅಭಿಮಾನಿ ಬಳಗದವರ ವತಿಯಿಂದ ಹಾಗೂ ನಿನ್ನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕಲ್ಯಾಣಿ ತುಕ್ಕಾಣೆ ಸರ್, ಮಾನಂದ ತಾಯಿ ಹಾಗೂ ಅವರ ಕಮ್ಯುನಿಸ್ಟ್ ಪಕ್ಷದವರು ಮತ್ತು ಬಂಧು ಬಾಂಧವರು, AK ರಾಮೇಶ್ವರ್ ಸರ್ ಅವರು ಮತ್ತು ಅಪ್ಪಾಸಾಬ್ ತೀರ್ಥೆ ಗುರುಗಳು, ಖಜೂರಿಯಿಂದ ಆಗಮಿಸಿದಂತಹ ರಾಜಶೇಖರ್ ಹರಿಯರ್ ಸರ್ ಹಾಗೂ ವೈಜನಾಥ್ ತಡ್ಕಲ್ ಇವರೆಲ್ಲರೂ ಆ ಚಿತ್ರವನ್ನು ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಚಿತ್ರ ಯಶಸ್ವಿಯಾಗಿ ಸಾಗುತ್ತೆ ಅಂತ ತಮ್ಮ ಅಭಿಪ್ರಾಯಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ನಾವು ವೀಕ್ಷಿಸೋಣ ಅಂತ ಹೇಳುತ್ತಾ, ಆ ವಿಡಿಯೋ ಕ್ಲಿಪ್ಪಿಂಗ್ ಅಂದರೆ ಚಿತ್ರದಲ್ಲಿ ಬರುವಂತಹ ಕೆಲವು ಸನ್ನಿವೇಶಗಳನ್ನು ಆಯ್ಕೆ ಮಾಡಿದ್ದೇನೆ. ಆ ಸನ್ನಿವೇಶಗಳು ಯಾವ ರೀತಿ ಇವೆ ನೀವು ಎಲ್ಲರೂ ವೀಕ್ಷಿಸೋಣ. ಎಷ್ಟು ದಿವಸ ಆಯ್ತು ನಿನ್ನ ನೋಡಿ. ನೀನು ನನ್ನ ಮರ್ತು ಬಿಟ್ಟಿದೀಯ. ನೀನ್ ನೆನಪು ನನ್ಗೆ ಯಾವಾಗ್ಲೂ ಬರಬಾರ್ದಂತ ನಿನ್ ನಂಬರ್ನ ಡಿಲೀಟ್ ಮಾಡ್ಬಿಟ್ಟೆ ಮೋನಿ. ಹೇಗೋ ಈ ಬೆಟ್ಟ ಗುಡ್ಡ ನದಿ ಕೆರೆಗಳ ಮಧ್ಯೆ ಜೀವನ ಸಾಗಿಸ್ತಿದ್ದೀನಿ ಮೋನಿ. ನಿಜ ಸಾಗರ್, ನಾನು ಅವತ್ತಿನಿಂದ ಇವತ್ತಿನವರೆಗೂ ನಿಮ್ಮನ್ನೇ ಪ್ರೀತಿಸ್ತಿರೋದು. ಆದ್ರೆ ಕಿತ್ತು ತಿನ್ನೋ ಬಡತನ, ಹೆತ್ತು ತಂದೆ ತಾಯಿಗಳ ನೋವು, ಇದು ನಮ್ಮ ಪ್ರೀತಿನ ದೂರ ಮಾಡಿಬಿಡ್ತು. ನಾನಿವತ್ತು ಮದುವೆ ಆಗಿ ಸುಖವಾಗಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಅಪ್ಪ ಅಮ್ಮನ ಖುಷಿಗೋಸ್ಕರ ಒಬ್ಬ ಕುರುಡನ ಮದುವೆ ಆಗಿ ಜೀವನ ಸಾಗಿಸ್ತಿದ್ದೀನಿ. ನಾನಿವತ್ತು ನಿಮ್ಮನ್ನ ಕರೆದಿದ್ದೀನಿ ಅಂದ್ರೆ ಇವತ್ತು ನಿಮ್ಮ ಮೇಲಿರೋ ಪ್ರೀತಿಗೋಸ್ಕರ. ಏನ್ ಹೇಳ್ತಿದ್ದೆ ಮೋನಿ? ಹೌದು ಸಾಗರ್, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳೋ, ಮಾಡ್ತೀನಿ. ನನ್ನ ಜೀವನ ಕತ್ಲಾಗಿದ್ದು ಈ ಹಣ ಆಸ್ತಿ ಅಂತಸ್ಗೋಸ್ಕರ. ನನ್ನ ಗಂಡ ರಾಮ್ ಕುರುಡ, ಅವನಿಗೆ ಬೇಜಾನ್ ಆಸ್ತಿ ಇದೆ, ಹಿಂದೆ ಮುಂದೆ ಯಾರೂ ಇಲ್ಲ. ನೀನ್ ಮನ್ಸು ಮಾಡಿದ್ರೆ ಅವನ್ನ ಮುಗಿಸಿ ಇರೋ ಆಸ್ತಿಲಿ ನಾವಿಬ್ರು ಆರಾಮಾಗಿರ್ಬೋದು ಸಾಗರ್. ಇಲ್ಲ ಮೋನಿ, ನಿನ್ ಮದ್ವೆ ಆಗೋದ್ಮೇಲೆ ನನ್ಗೆ ಇನ್ನೊಂದು ಹುಡುಗಿ ಜೊತೆ ಲವ್ ಆಗೋಯ್ತು. ನಾನ್ ಬಡವ ಅನ್ನೋ ಒಂದೇ ಕಾರಣಕ್ಕೆ ಅವರಪ್ಪ ನಮ್ಮ ಮದುವೆನೇ ನಿಲ್ಲಿಸ್ಬಿಟ್ಟ. ಇನ್ನು 6 ತಿಂಗಳಲ್ಲಿ ಅವ್ರ ಆಸ್ತಿಲಿ ಅರ್ಧದಷ್ಟಾದ್ರೂ ಸಂಪಾದನೆ ಮಾಡಿ ನೀನ್ ನನ್ನ ಮುಂದೆ ಬಾ, ಆಗ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮೋನಿ, ಸಾರಿ, ನನ್ನ ಮರ್ತು ಬಿಡು ಮೋನಿ, ಬೇಜಾರು ಮಾಡ್ಕೊ. ಹೇಯ್ ದಿನ ಸುಮ್ಮನೆ ಮೋನಿ, ಫೈಲ್ ಒಂದು ನಿಮಿಷ ಇವತ್ತು ಮಾತಾಡ್ಬೇಕು. ಯಾಕೇನಾಯ್ತು ಪ್ರೇಮ್? ಏನ್ ಮಾಡ್ತಿದ್ಯಾ ಮೋನಿ ನೀನು? ಬುದ್ಧಿ ಇದೆಯಲ್ವಾ ನಿನ್ಗೆ? ಅದನ್ನೇ ಕೇಳ್ತಿರೋದು, ಏನಾಯ್ತು? ಅಲ್ಲ ಮೋನಿ, ಕುದ್ಕೇಸ್ಗೆ ಕೊಲೆ ಮಾಡಿದೀನಿ ಅಂತ ಅವನು ಒಪ್ಕೊಂತಿದ್ದಾನಲ್ಲ. ಹೋಗಿ ಹೋಗಿ ಅಂತವ್ರನ್ನ ನಿನ್ ಮನೇಲಿ ಕೂರ್ಸಿ ಊಟ ಉಪಚಾರ ಮಾಡ್ತಿದ್ಯಲ್ಲ, ಏನ್ ಮಾಡ್ತಿದ್ಯಾ? ಜ್ಞಾನ ಇಲ್ವಾ ನಿನ್ಗೆ? ಪ್ರೇಮ್, ನಿಮಗೆ ಯಾರ ಮೇಲೆ ಅನುಮಾನ ಪಡ್ಬೇಕು, ಯಾರ ಮೇಲೆ ಅನುಮಾನ ಪಡ್ಬಾರ್ದು ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲ ಮೋನಿ, ಖುದ್ದಾಗ ಅವನೇ ಒಪ್ಕೊಂಡಿದ್ದಾನಲ್ಲ, ಇದ್ರಲ್ಲಿ ಅನುಮಾನದ ಪ್ರಶ್ನೆ ಏನ್ ಬರುತ್ತೆ? ಏನ್ ಮೋನಿ ನೀನು? ಶಟ್ ಅಪ್. ಪ್ರೇಮ್, ಅವ್ರಾಗವ್ರೆ ಏನು ಒಪ್ಕೊಳ್ಳಿಲ್ಲ, ನೀವ್ ಗಂಟು ಎದುರಿಸಿರೋದಕ್ಕೆ ಒಪ್ಕೊಂಡಿದ್ದಾರೆ. ಕುರ್ಗಡೆ ಹಾಕಿರೋ ಬಟ್ಟೆ ನೋಡಿ. ಮೋನಿ, ಅವ್ರು ಹಾಕೊಂಡಿರೋ ಬಟ್ಟೆ ನೋಡಿ ಯಾ ಮಾರ್ಬೇಡ ನೀನು. ಅದು ಮಾಮೂಲಿ ಬಟ್ಟೆ ಅಲ್ಲ, ಕಾವಿ ಹಾಕಿರೋ ಮಹತ್ವದ ನಮ್ ಗುರುಗಳು. ಈಗಲ್ಲ ಮೋನಿ, ಪ್ರಪಂಚ ಹುಟ್ಟಿದಿನಗಳಿಂದಲೂ ಇಂಥವ್ರ ಜನರನ್ನ ಮೋಸ ಮಾಡಿ ಅವ್ರನ್ನ ದಿಕ್ತಪ್ಸ್ ಕೊಲೆ ಸುಲಿಗೆ ದರೋಡೆ ರೇಪ್ಗಳನ್ನ ಮಾಡ್ತಾನೆ ಬಂದಿದ್ದಾರೆ. ಮೋನಿ, ಸುಮ್ನೆ ಏನೇನೋ ಮಾತಾಡ್ಬೇಡಿ, ಬನ್ನಿ. ನೀವೇನ ಗಂಡನ? ಸರ್, ಒಂದ್ ನಿಮಿಷ ಸರ್. ಏಯ್ ದಡ್ಡಿ, ನಾನು ಅವಾಗೇನು ಆಚೆ ಓಡಾಡ್ತಾ ಇದ್ನಲ್ಲೇ, ನೀನೇ ನನ್ನ ಕೈ ಹಿಡಿದು ಎಳ್ಕೊಂಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ನೀನೇ ಹೇಳ್ಕೊಂಬಂದೆ ಆ ತಪ್ಪನೆಲ್ಲ ನನ್ನ ಮೇಲೆ ಆಗ್ತಾ ಇದೆಯಲ್ಲ.
ತಪ್ಪು ನಂದು ಅಲ್ಲ ನಿಂದು ಅಲ್ಲ. ಇಲ್ಲಿ ಯಾಕ್ರಿ ಇರೋದು? ಬಂದ್ರೆ ಓಡೋಗೋಣ. ಆ? ಓಡು 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 ಹಿಡೀರಿ ಅವ್ರ್ನ. ಅಯ್ಯೋ ಸಿಕ್ಕಾಕೊಂಡ್ಬಿಡ್ಲೆ. ಅಯ್ಯಗ್ಯಾರ ಎದ್ದೇಳು ಮೇಲೆ. ಎದ್ದೇಳು. ತಪ್ಪಿಸ್ಕೊಂಡು ಹೋಗ್ತೀರಾ ದರಿದ್ರಗಳ? ಒಂದ್ ಸಲ ನನ್ ಕೈಯಲ್ಲಿ ಸಿಕ್ಕ ಮೇಲೆ ಮೊಸಳೆ ಕೈಯಲ್ಲಿ ಸಿಕ್ಕ ಹಾಗೆ ತಪ್ಪಿಸ್ಕೊಂಡು ಹೋಗ್ತೀರಾ? ನನ್ನ ಮಕ್ಕಳ ತಪ್ಪಿಸ್ಕೊಂಡು ಹೋಗ್ತೀರಾ? ಹೊಡಿಬೇಡಿ ಸರ್, ತುಂಬಾ ನೋವಾಗ್ತಿದೆ. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಬೇಡ ಸರ್, ಹೊಡಿಬೇಡಿ ಸರ್. ಯಾರು ಅಳ್ತಾ ಇರೋದು? ಸಾರ್ ಆಗ್ಲೇ ನಮ್ ಕೈಯಲ್ಲಿ ತಪ್ಪಿಸ್ಕೊಂಡೋದ್ರಲ್ಲ ಆ ಕಳ್ಳನ್ ಮಕ್ಕಳು ಊರೆಲ್ಲ ಆಟ ಆಡ್ಸ್ಕೊಂಡು ನಾಯಿ ಹೊಡೆದಂಗ್ ಹೊಡೆದು ಎಳ್ಕೊಂಡ್ ಬಂದಿದ್ದೀನಿ. ಯಾಕಪ್ಪ, ಯಾಕೆ ಕಳ್ತನ ಮಾಡ್ತೀರಾ? ಕಳ್ತನ ಮಾಡೋದು ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ಅಣ್ಣ, ನಾವ್ ಕಳ್ಳರಲ್ಲ, ಯಾರೋ ಮಾಡಿದ ತಪ್ಪಿಗೆ ಅಲ್ಲಿಂದ ತಪ್ಪಿಸ್ಕೊಂಡೋಗೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದ್ ನೋಡಿದ್ರೆ ಅಯ್ಯೋ, ಬರೀ ಮನೆಗ್ ಬಂದಿದ್ ಮಾತ್ರ ಅಲ್ಲ, ನಿಮ್ ಹೆಂಡತಿನ ಕೂಡ ಕೊಲೆ ಮಾಡ್ಬಿಟ್ಟಿದ್ದಾರೆ. ನನ್ನ ಹೆಂಡತಿನ ಕೊಲೆ ಮಾಡಿದ್ನ? ಮುನಿ, ಮುನಿ. ರಾಮ್, ನಾನ್ ಇಲ್ಲೇ ಇದೀನಿ, ನೀವ್ ಗಾಬರಿ ಆಗ್ಬೇಡಿ. ಹೇ, ರಾಮ್ ಹೆಂಡತಿ ಇಲ್ಲೇ ಇದ್ದಾರೆ. ನಾನು ಕೊಲೆ ಮಾಡಿದಾಗ ಇವ್ರ ಹೆಂಡತಿ ಅವಳೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಗಿದ್ದು ಇವಳು ಅವಳಲ್ಲ, ಅವಳು ಇವಳಲ್ಲ ಅಂದ್ಬಿಟ್ಟು ಕೊಲೆ ಬೇರೆ ಮಾಡಿದ್ಯಾ? ಏಯ್, ರಾಮ್ ಹೆಂಡತಿ ಇಲ್ಲೇ ಇದಾರೆ. ಯಾರನ್ನ ಕೊಲೆ ಮಾಡಿದ್ಯಾ ಸರಿಯಾಗಿ ಹೇಳೋ. ಹಾಗಾದ್ರೆ ಕೊಲೆ ಮಾಡಿದ್ಯಾ ಯಾರನ್ನ ಹೇಳೋ. ನಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋಣ ಅಂತ ಹೇಳುತ್ತಾ ಇವತ್ತಿನ ಸಂದೇಶ, ಇವತ್ತಿನ ನೀಲಿ ಚಲನಚಿತ್ರದ ಬಗ್ಗೆ ನನ್ನ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟಂಥ ಸಮಸ್ತ ಕನ್ನಡದ ಕಲಾ ಅಭಿಮಾನಿಗಳ ಹೃದಯ ಮಂದಿರಕ್ಕೆ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳೊಂದಿಗೆ.